ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಊರಲ್ಲಿ ಹಬ್ಬ ಎಲ್ಲ ಮುಗಿಸಿ ಶುಕ್ರವಾರ ಹಬ್ಬ ಎಲ್ಲ ಮುಗೀತು. ಶನಿವಾರ ಇಲ್ಲಿ ಒಂದು ಪೌರಾಣಿಕ ಕನ್ನಡ ನಾಟಕ ಇತ್ತು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ, ನಾಟಕನೂ ನೋಡ್ದಂಗೆ ಆಗುತ್ತೆ ಅಂತ ದೇವಸ್ಥಾನಕ್ಕೆ ಬಂದಿದ್ವಿ. ಬಟ್ ಮಳೆ ಬರ್ತಿರೋ ಕಾರಣ ಒಳಗಡೆ ಅವರು ನಾಟಕ ಎಲ್ಲ ಮಾಡ್ತಾಯಿದ್ರು. ಏನಂದರೆ ಮಳೆ ಬರ್ತಿರೋದ್ರಿಂದ ಸ್ಟೇಜ್ ಏನೂ ಹಾಕಿರಲಿಲ್ಲ. ಸೊ ಹಾಗಾಗಿ ಒಳಗಡೆ ಸಿಂಪಲ್ಲಾಗಿ ಅರೇಂಜ್ ಮಾಡಿಕೊಂಡು ನಾಟಕನ ಮಾಡ್ತಾಯಿದ್ರು. ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ, ಷಣ್ಮಹಾತ್ಮ ದೇವಸ್ಥಾನ. ಇದು ನಮ್ಮ ಊರಲ್ಲಿರುವಂಥ ದೇವಸ್ಥಾನ. ಇದು ಫೇಮಸ್ ದೇವಸ್ಥಾನ, ಸುತ್ತಮುತ್ತ ಹಳ್ಳಿಗೆ ಫೇಮಸ್ ದೇವಸ್ಥಾನ ಷಣ್ಮಹಾತ್ಮ ದೇವರು ಅಂದ್ಬಿಟ್ಟು. ಅವತ್ತು ಶನಿವಾರ ನೈಟೆಲ್ಲ ಅಲ್ಲೆಲ್ಲ ನೋಡ್ಕೊಂಡು ಬಂದಾದಮೇಲೆ ನೆಕ್ಸ್ಟ್ ಡೇ ಇದು ಭಾನುವಾರ ದೇವಸ್ಥಾನದಲ್ಲಿ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ನ ಮುಗಿಸ್ಕೊಂಡು ದೇವಸ್ಥಾನದ ಒಂದು ಕ್ಲಿಪ್ಪಿಂಗ್ಸ್ ಇದು. ಅವತ್ತಿನ ದಿನವೇ ನಾನು ಊರಿಗೆ ಹೊರಟಿದ್ದೆ, ಅಮ್ಮ ಊರಿಗೆ. ಯಾಕೆಂದರೆ ನೆಕ್ಸ್ಟ್ ಫ್ರೈಡೇ ನಮ್ಮ ಹಬ್ಬ ಮಾಡ್ತೀನಿ ಅಂತಂದಿದ್ರು. ಸೊ ಹಾಗಾಗಿ ಹೊರಟಿದ್ದೀನಿ. ನೋಡಿ ಊರಿಗೆ ಸಿಸ್ಟರ್ ಊರಿಗೆ ಹೋಗಿದ್ವಿ. ಅಮ್ಮ ನಾನು ಊರಿಗೆ ಹೋದ್ಮೇಲೆ ಅಲ್ಲಿಂದ ಬಂದು ಸಂಜೆ ಆಗೋಗಿತ್ತು. ಹಾಗಾಗಿ ಅಡುಗೆ ಏನೂ ಮಾಡಿರಲಿಲ್ಲ. ಸೊ ಹಾಗಾಗಿ ಅಪ್ಪಾಜಿನೇ ತಿಂಡಿನ ಪ್ರಿಪೇರ್ ಮಾಡಿಕೊಡ್ತಿದ್ದಾರೆ. ನೋಡಿ ರೆಸಿಪಿನೂ ಹಾಕಿದ್ದೀನಿ. ಅಪ್ಪಾಜಿಗೆ ಹೇಳ್ತಿದ್ದೆ, ನಾನು ವೀಡಿಯೋ ಮಾಡ್ಕೊಳ್ತೀನಿ, ನೀವು ಏನೇನು ಹಾಕಿದ್ದೀರಾ ಹೇಳಿ ಅಂತ ಅಂದ್ಬಿಟ್ಟು. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ನೋಡಿ ಮುಂದೆ ಹಾಕ್ತೀನಿ. ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು. ಒಂದು ಟೇಸ್ಟಿಗೆ ತಕ್ಕೊಂಡ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಈ ರೆಸಿಪಿ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳಿ. ತುರಿನ ನೆನೆಸಿಟ್ಕೊಂಡಿದ್ವಿ, ಅದು ಮಿಕ್ಸ್ ಮಾಡಿದ್ದೀವಿ ಅಷ್ಟೇ. ಇವಾಗ ಸ್ವಲ್ಪ ಫ್ರೆಶ್ ಆಗಿರೋ ಕಾಯಿ ತುರಿನ ಹಾಕ್ಕೊಳ್ಳಿ. ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ, ಒಂದು ಸ್ವಲ್ಪ ಟೇಸ್ಟ್ ಮಾಡಿ, ಉಪ್ಪು ಕಮ್ಮಿ ಇದ್ದರೆ ಬೇಕಿದ್ರೆ ಹಾಕ್ಕೊಳ್ಳಿ. ಸಿಸ್ಟರ್ ಊರಿಗೆ ಹೋಗಿದ್ವಿ. ಸೊ ಅಲ್ಲಿಂದ ಬರೋದು ತುಂಬ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ನೀವಿಬ್ಬರು ರೆಸ್ಟ್ ಮಾಡಿ ಅಂದ್ಬಿಟ್ಟು ಅಪ್ಪಾಜಿ ಪುರುಸ್ಲಿ ಮಾಡಿದ್ದಾರೆ. ಅದು ಹೇಗಿದೆ ಅಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ರೆಸಿಪಿ ಕೂಡ ಹಾಕಿರ್ತೀನಿ, ನೋಡ್ಬೋದು ನೀವು. ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಏನಮ್ಮ, ನಾನಿರೋತ್ತಿಗೆ ಮಾಡ್ತಾಯಿದ್ದೆ, ಇಲ್ಲಾಂದರೆ ಮಾಡಲ್ವ? ಗಿರೀಶ್ ಮಾಡುತ್ತೆ ಪಲಾವ್ ಚೆನ್ನಾಗಿ.
ಮಾಡ್ತಾರೆ ನೋಡಿ ಫ್ರೆಂಡ್ಸ್, ಸರ್ವಿಂಗ್ ಕೂಡ ನಮ್ಮ ಡ್ಯಾಡಿನೇ ಮಾಡ್ತಿದ್ದಾರೆ. ಸಾಕಣಪ್ಪಜ್ಜಿ ನೋಡಿ, ತಿಂದ್ಬಿಟ್ಟು ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ ರೀ. ಚಿಪ್ಸ್ ಹಾಕಿ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಹಿಂದೆ ಟೊಮೊಟೊ ಹಾಕ್ತಾರೆ ಮಾಡಿ, ಫ್ರೆಶ್ ಕಾಯಿ ತುರಿ ಹಾಕಿ ತುಂಬಾ ಸಕ್ಕತ್ತಾಗಿರುತ್ತೆ. ಕಾಯೋಳ ಟೇಸ್ಟ್ ಇರಲ್ಲ ಅಂತ ಕಾಯೋಳ ಟೇಸ್ಟ್ ಇರುತ್ತೆ. ಯಾವ ಒಗ್ಗರಣೆ ಹಾಕಿ ಹಾಕ್ಬಾರ್ದು. ಇದೆ ಅಂತ. ಹೇಗಿದೆ ಅಮ್ಮ? ಚುಪ್ಸ್ಬೇಕಾ? ನೋಡಿ, ಟೊಮೊಟೊನೇ ಹಾಕಿಲ್ಲ, ಆದರೂ ಹೆಂಗಿದೆ ಗೊತ್ತಾ ಟೇಸ್ಟು. ಇಲ್ಲಿ ಅಪ್ಪಾಜಿ ನಾನು ಶಾಪಿಂಗ್ಗೆ ಅಂತ ಹೋಗ್ತಾ ಇದ್ದೀವಿ. ಹಬ್ಬಕ್ಕೆ ಏನೇನು ಸಾಮಾನೆಲ್ಲ ಬೇಕಾಗಿರುತ್ತೆ, ಹಣ್ಣು ಹೂವು ಅವೆಲ್ಲ ಬೇಕಾಗಿರುತ್ತಲ್ಲ, ಅದನ್ನೆಲ್ಲ ತೊಗೊಳೋಕ್ಕೆ ಅಂತ ಹೋಗ್ತಿದ್ದೀವಿ. ನೋಡಿ, ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಒಂಚೂರು ಕೆಲಸ ಇತ್ತು, ಅಲ್ಲೆಲ್ಲ ಮುಗಿಸ್ಕೊಂಡು ಅಪ್ಪಾಜಿ ನಾನು ಮಧ್ಯಾಹ್ನ ಆಗಿತ್ತು, ಹೊಟ್ಟೆ ಹಸಿವಾಗಿತ್ತು ಅಂದ್ಬಿಟ್ಟು ಊಟಕ್ಕೆ ಅಂದ್ಬಿಟ್ಟು ಹೋಟೆಲ್ಗೆ ಹೋಗಿದ್ವಿ ಅಪ್ಪಾಜಿ ನಾನು. ಇದು ನಮ್ಮ ತಿಪ್ಟೂರಲ್ಲಿ ಫೇಮಸ್ ಕಿಟಕಿ ಖಾರ ಅಂದ್ಬಿಟ್ಟು ಫೇಮಸ್ ಆಗೈತೆ. ಅಲ್ಲಿ ನಾವು ಸ್ವೀಟ್ಸ್ ಮತ್ತು ಖಾರ ಎಲ್ಲ ತೊಗೋಬೇಕಾಗಿತ್ತು, ಹಾಗಾಗಿ ತೊಗೊಂಡ್ವಿ. ಬಾಳೆಹಣ್ಣು ಇದೆಲ್ಲ ತೊಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಪ್ಪಾಜಿ ನಾನು. ಇದು ನೈಟು. ಊಟನೇ ಮಾಡಿಲ್ಲ. ನೋಡಿ ಫ್ರೆಂಡ್ಸ್, ಅವಳೆಲ್ಲ ಊಟ ಮಾಡಿ ಬಾರೆ. ತುಂಬಾ ಖುಷಿ ಆಯಿತು ಅವ್ರು ಬಂದಿದ್ದಾಗಲಿ. ನನಗೆ ತುಂಬಾ ಖುಷಿ ಆಯಿತು. ಬರ್ಡೇ ದಿನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ ಅಲ್ವಾ? ತುಂಬಾ ಖುಷಿ ಆಯಿತು. ಎಲ್ಲರೂ ಹೀಗೆ ವ್ಲಾಗ್ ಈ ಥರ ಇತ್ತು. ನೋಡಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರ್ತ್ಡೇ ವ್ಲಾಗ್ ಹಾಕ್ತೀನಿ, ಮಿಸ್ ಮಾಡ್ದಲ್ಲೇ ವಾಚ್ ಮಾಡಿ. ಟೇಕ್ ಕೇರ್, ಬಾಯ್.